ನಮ್ಮಲ್ಲಿ ಯಾರೋ 70 ಗಂಟೆ ಕೆಲಸ ಮಾಡಿ 80 ಗಂಟೆ ಕೆಲಸ ಮಾಡಿ ಭಾನುವಾರನೂ ಮನೇಲಿ ಹಾಕಿರ್ತೀರಾ, ಭಾನುವಾರ ಮನೇಲಿ ಹೆಂಡತಿ ಮುಖ ಎಷ್ಟೊತ್ತು ಅಂತ ನೋಡ್ತೀರಾ ಅಂತೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ದೊಡ್ಡ ಉದ್ಯಮಿ ಅದಾನಿ ಬಹುಶಃ ಮಾತಾಡಿದರು, ಇಲ್ಲಪ್ಪ ನನಗೇನು ಪ್ರಾಬ್ಲಮ್ ಇಲ್ಲ, ಹೆಂಡತಿ ಮುಖ ನೋಡ್ಕೊಂಡು ನಾನು ಇರಬಲ್ಲೆ, ಇಷ್ಟೆಲ್ಲ ಅವಶ್ಯಕತೆ ಇಲ್ಲ ಅಂತ ಅದಾನಿ ಮಾತಾಡಿದರು. ಈಗ ಅಮೆರಿಕಾದಲ್ಲಿ ಇಂಥ ಒಂದಷ್ಟು ವ್ಯಕ್ತಿಗಳು ಶುರುವಾದರು. ವಾರಕ್ಕೆ 70 ಗಂಟೆ ಅಲ್ಲ, 90 ಗಂಟೆ ಅಲ್ಲ, 120 ಗಂಟೆ ಕೆಲಸ ಮಾಡಿಬಿಡಿ ಅಂತ ಉದ್ಯಮಿ, ಹೆಚ್ಚು ಕಡಿಮೆ ಎಲ್ಲ ಉದ್ಯಮಿಗಳು ಇದೇ ಥರ ಮಾತಾಡ್ತಾ ಇದ್ದಾರೆ. ಈ ಥರ ನೌಕರರು ಯಾರು ಮಾತಾಡ್ತಾ ಇಲ್ಲ, ಉದ್ಯಮಿಗಳಲ್ವಾ. ಜಗತ್ತಿನಲ್ಲಿ ನೋಡಿ, ಉದ್ಯಮಿಗಳ ನೀತಿನೇ ಹಾಗೆ. ಉದ್ಯಮಿ ಅವರು, ನೌಕರ ಅಲ್ಲ. ವಾರಕ್ಕೆ 70 ಗಂಟೆ ಅಲ್ಲವಂತೆ, 90 ಗಂಟೆ ಅಲ್ಲವಂತೆ, 120 ಗಂಟೆ ಕೆಲಸ ಮಾಡಬೇಕಂತೆ. ಜಗತ್ತಿನ ಶ್ರೀಮಂತ ಉದ್ಯಮಿ ಎಲಾನ್ ಮಸ್ಕ್ ಹೊಸ ಪ್ರತಿಪಾದನೆ ಇದು. ಇನ್ಫೋಸಿಸ್ ಮಿಸ್ಟರ್ ನಾರಾಯಣಮೂರ್ತಿ ಅವರು 70 ಗಂಟೆ ಕೆಲಸ ಅಂತ ಹೇಳಿದರು. LNT ಚೇರ್ಮನ್ 90 ಗಂಟೆ ಕೆಲಸ ಮಾಡಿಬಿಡಿ ಅಂತ ಹೇಳಿದರು. ಆದರೆ ಅವರೆಲ್ಲರನ್ನೂ ಮೀರಿಸ್ಬಿಟ್ಟು 120 ಗಂಟೆಯ ಸಿದ್ಧಾಂತವನ್ನು ಪ್ರತಿಪಾದಿಸಿರೋದು ಮಸ್ಕ್. ಶ್ವೇತಭವನದ DOGE ವಿಭಾಗ ವಾರಕ್ಕೆ 120 ಗಂಟೆ ಕೆಲಸ ಮಾಡ್ತಾ ಇದೆ. ಸರ್ಕಾರಿ ಕಾರ್ಯದಕ್ಷತಾ ಇಲಾಖೆ 120 ಗಂಟೆ ಕೆಲಸ ಮಾಡಿದೆ. ವೀಕೆಂಡ್ ರಜೆ ಪಡೆಯುವ ಸರ್ಕಾರಿ ಅಧಿಕಾರಿಗಳನ್ನು ಟೀಕೆ ಮಾಡಿದ್ದಾರೆ ಮಸ್ಕ್ ಅವರು. ವಾರಾಂತ್ಯದಲ್ಲಿ ಕೆಲಸ ಮಾಡುವುದನ್ನು ಸೂಪರ್ ಪವರ್ ಅಂತ ಕರೆದಿದ್ದಾರೆ. ಆದರೆ ದೀರ್ಘಾವಧಿ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಭಾರತದ ಆರ್ಥಿಕ ಸಮೀಕ್ಷೆ. ದೀರ್ಘಾವಧಿ ಕೆಲಸದಿಂದ ಮನೋರೋಗಿಗಳಾಗ್ಬಿಡ್ತಾರೆ ಮನುಷ್ಯರು. ಕೆಲಸ ಮಾಡೋಕ್ಕಷ್ಟೇ ಬದುಕಿದ್ದೀವ, ಬದುಕಲು ಕೆಲಸ ಬೇಕು ನಮಗೆ, ಕೆಲಸ ಮಾಡೋದೇ ಬದುಕಾಗಬಾರ್ದು. ಇದರಾಚೆಗೂ ಒಂದು ಜೀವನ ಅಂತ ಇದೆ ನಮಗೆ. ಹೆಂಡತಿ, ಮಕ್ಕಳು, ಸಂಸಾರ, ಒಂದು ಬಿಡುವಿನ ಅವಧಿ, ಒಂದು ಮನೋರಂಜನೆ, ಒಂದು ಪ್ರವಾಸ, ಒಂದು ಸಿನಿಮಾ, ಒಂದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಕಡೆ ಸೇರೋದು, ಊಟ ಮಾಡೋದು, ಇವೆಲ್ಲ ಇದೆಯಪ್ಪ. ಬರೀ ದುಡಿಯೋದೇ ಅಲ್ಲ. ಉದ್ಯಮಿಗಳು ಮಾಡ್ತಿರ್ಬೇಡಿ, ಸಂಬಳ ಕೊಡ್ತೀರಾ ಹಾಗೇನೆ, 120 ಗಂಟೆ ಸಂಬಳ ಅಷ್ಟೇ ಜಾಸ್ತಿ ಮಾಡ್ತೀರಾ? ಅದಕ್ಕೆ ಯಾವುದೇ ಉದ್ಯಮಿ ಬಳಿಯಲ್ಲಿ ಉತ್ತರ ಇಲ್ಲ ಇದುವರೆಗೂ ಕೂಡ. ಬಜೆಟ್ಗಿಂತ ಮುನ್ನಾದಿನ ಆರ್ಥಿಕ ಸಮೀಕ್ಷೆಯನ್ನು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು. ಆ ಕಡೆ ಎಲಾನ್ ಮಸ್ಕ್ ನೋಡಿದ್ರೆ 120 ಗಂಟೆ ಕೆಲಸ ಮಾಡಿ ಅಂತ ಮಾತಾಡ್ತಿರೋದು.